ನಾನ್ ನಿನಗೆ ಹೇಳಿದೆ ತಾನೆ ಅಗಸ್ತ್ಯನಿಗೆ ಗೊತ್ತಾಗ್ಬಾರ್ದು ಅಂತ. ನನ್ನ ಮಾತು ಮೀರಿ ಹೇಳೋ ಅವಶ್ಯಕತೆ ಏನಿತ್ತು? ಇಲ್ಲ ಅಮ್ಮೋರೆ, ನಾನು ಅವ್ರಿಗೇನು ಹೇಳಿಲ್ಲ. ನೀನ್ ಹೇಳಲಿಲ್ಲ ಅಂದ್ರೆ ಈ ವಿಷಯ ಅವನ್ಗೆ ಹೇಗೆ ಗೊತ್ತಾಗತ್ತೆ? ಏನು ಉದ್ದೇಶ ಇಟ್ಕೊಂಡು ಅಗಸ್ತ್ಯನ್ಗೆ ಈ ವಿಷಯ ಹೇಳ್ದೆ? ಅಯ್ಯೋ ಅಮ್ಮೋರೆ, ನೀನ್ ಹೇಗ್ ಮಾಡ್ತೀಯ ಅಂತ ಅಂದ್ಕೊಂಡಿರಲ್ಲ ಭಕ್ತಿ. ನಾನ್ ಇವತ್ತು ಅಗಸ್ತ್ಯನ್ ತಡೆದೇ ಹೋಗಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ? ಅವನ್ ಪ್ರಾಣಕ್ಕೆ ಸಂಸ್ಕಾರ ಬಂದಿರೋದು. ದೊಡ್ಡೋರ್ ಮಾತಲ್ಲಿ ಅರ್ಥ ಇರುತ್ತೆ ಭಕ್ತಿ. ನೀ ನನ್ನ ಮಾತನ್ನ ಧೈರ್ಯವಾಗಿ ನಂಬೋದು. ಮೊದಲನೇ ಬಾರಿ ಅತ್ತೆ ಬೈಗುಳನ ಹೇಗ್ ರಿಸೀವ್ ಮಾಡ್ತೀಯ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೆ. ನಮ್ಮನೆ ವಿಷಯದಿಂದ ನೀವು ದೂರ ಇದ್ರೆ ಒಳ್ಳೇದು. ಓ, ತುಂಬಾನೇ ಕೋಪ ಬಂದಿರೋ ಹಾಗಿದೆ. ನಿಮಗೆ ಹೇಳ್ತಿರೋದು ಇಲ್ಲಿಂದ ಹೋಗಿ ಅಂತ. ಹೋಗ್ಬೇಕಾಗಿರೋದು ನೀನು. ಇದನ್ನ ನಾನು ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ನೀವ ಅಗಸ್ತ್ಯನ್ಗೆ ವಿಷಯನ ಹೇಳಿದ್ದು? ಇಷ್ಟೊತ್ ಬೇಕಾಯ್ತಾ ಈ ವಿಷಯ ಗೊತ್ತಾಗೋದಕ್ಕೆ? ಈ ರೀತಿ ಯಾಕೆ ಮಾಡಿದ್ರಿ? ಇದರಿಂದ ನಿಮಗೇನಾಗ್ಬೇಕು? ನನಗೆ ಈ ಮನೇಲಿರೋ ಸುಖ, ಶಾಂತಿ, ನೆಮ್ಮದಿನ ಕದಡ್ಬೇಕು. ಆಗ್ಲೇ ನಾನು ಬದುಕಿದೀನಿ ಅನ್ಸೋದು. ಎಂತ ಕೆಟ್ಟ ಮನಸ್ಥಿತಿ ನಿಮ್ದು. ನಿಮ್ ಬಗ್ಗೆ ಕಾಳಜಿ ತೋರಿಸ್ತಿರೋ ಜನದ ಬಗ್ಗೆನೇ ಇಷ್ಟು ಹೊಟ್ಟೆ ಕಿಚ್ಚ. ಇದು ನಿನ್ ಪ್ರಕಾರ ಹೊಟ್ಟೆ ಕಿಚ್ಚಾದ್ರೆ ನನ್ ಪ್ರಕಾರ ಇದೇ ಪ್ರೀತಿ. ಛಾಯಾ, ಈಗ್ಲೂ ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ಎಲ್ಲಾರ ಮನ್ಸನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ ಅಂದ್ರೆ ಈ ರೀತಿ ಕುತಂತ್ರದಿಂದನೂ ಗೆಲ್ಲೋಕ್ ಸಾಧ್ಯ ಇಲ್ಲ. ಪರವಾಗಿಲ್ಲ, ವಾರದಲ್ಲಿ 3 ಸತಿ ಜಗಳ ಆದ್ರೇನೆ ಒಬ್ರನ್ ಕಂಡ್ರೆ ಇನ್ನೊಬ್ರು ದ್ವೇಷ ಮಾಡೋದಕ್ಕಾಗದು. ಒಟ್ನಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನ ಮನೆಯಿಂದ ಹೇಗ್ ಆಚೆ ತಳ್ಳಿದ್ರೋ ಹಾಗೆ ನಿನ್ನನ್ನು ಎಲ್ಲರೂ ಸೇರ್ಕೊಂಡ್ ಮನೆಯಿಂದ ಆಚೆ ತಳ್ಳೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ಈ ಮನೆ ಸೊಸೆ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ನೆನಪಿರ್ಲಿ. ಈ ಭಕ್ತಿ ಅದಕ್ಕೆಲ್ಲ ಆಸ್ಪದ ಕೊಡಲ್ಲ. ಹೋ, ಈ ಮನೆ ಸೊಸೆ ನಿಜ ಏನ್ ಗೊತ್ತಾ ಭಕ್ತಿ? ಅಗಸ್ತ್ಯ ನಿನ್ ಜೊತೆ ಇರೋದಕ್ಕಿಂತ ಜಾಸ್ತಿ ನನ್ ಜೊತೆ ಕಾಲ ಕಳೆದಿದ್ದಾನೆ ಅನ್ನೋದ್ನ ಮರಿಬೇಡ. ಹಾಗೆ ಅಗಸ್ತ್ಯ ನನಗ್ ತಾಳಿ ಕಟ್ಟಿರೋ ಗಂಡ ಅನ್ನೋದನ್ನ ಮರಿಬೇಡ. ಸರಿ, ಹಾಗಿದ್ರೆ ನೀನಾ ನಾನಾ ಅಂತ ನೋಡೇ ಬಿಡೋಣ. ಹಾಗೆ ಇದು ನೆನಪಿರ್ಲಿ, ನನ್ನ ಪರಿವಾರಕ್ಕೊಂದು ಸಣ್ಣ ತೊಂದ್ರೆ ಆದ್ರೂ ಈ ಭಕ್ತಿ ಸುಮ್ನೆ ಇರೋದಿಲ್ಲ. ನೆನಪಿಡ್ಕೋ.